ಓಡಿರುವ ಕೊಡೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ನಡುನಾಡು ಇರಲಿ ಗಡಿನಾಡು ಇರುವು ಇದ್ದೀವಿ. ಮುಖ್ಯ ಅತಿಥಿಗಳು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಗ್ರೂಪ್ ಟೂರ್ಸ್ ಬಗ್ಗೆ, ಫಿಕ್ಸ್ಡ್ ಡಿಪಾರ್ಚರ್ಸ್ ಬಗ್ಗೆ, ಹಾಗೆ ಹನಿಮೂನ್ ಟೂರ್ಸ್ ಬಗ್ಗೆ, ಕಸ್ಟಮೈಸ್ ಟೂರ್ಸ್ ಮತ್ತು ಇಂಟರ್ನ್ಯಾಷನಲ್ ಟೂರ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ತಾವೆಲ್ಲರೂ ಕೂಡ ಈ ಬ್ರೌಚರನ್ನು ನೋಡಿದ್ರೆ ನಮಗೆ ಗೊತ್ತಾಗಿರುತ್ತೆ. ಸೊ ಆಲ್ರೆಡಿ ನಿಮ್ಮೆಲ್ಲರ ಕೈಲಿ ಬ್ರೌಚರ್ ಇದೆ. ಎಲ್ಲರ ಹತ್ರ ಬ್ರೌಚರ್ ಇದೆಯಾ? ಈ ಪುಸ್ತಕ ಇದೆಯಾ? ನೀವು ಬಿಡುಗಡೆಗೊಳಿಸ್ತೀರಾ? ಹಾಗೆ ಕ್ಯಾಮ್ರಾ ನಿಮ್ಮ ಹತ್ರ ತಿರುಗಿಸೋಷ್ಟರಲ್ಲಿ ನೀವೆಲ್ಲರೂ ರೆಡಿ ಆಗಿರ್ಬೇಕು. ಓಕೆ, ನಾನು ಫೋಕಸ್ ಮಾಡ್ತೀನಿ. ರೆಡಿ? ಆಫ್ಟರ್ ದಿ ಸ್ಟೇಜ್. ಈ ಸಲ ಎಲ್ಲೋ ಮಾಡ. ಎಷ್ಟು ಜನ ಆಸ್ಟ್ರೇಲಿಯಾಗೆ ಬರ್ತೀರಾ? ಟ್ರಸ್ಟ್ ಮೀ, ಆಸ್ಟ್ರೇಲಿಯಾ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ನೀವೆಲ್ಲರೂ ಒಂದ್ಸಲ ನೋಡಲೇಬೇಕು ಆಸ್ಟ್ರೇಲಿಯಾ. ಎಸ್ಪೆಷಲಿ ಗೋಲ್ಡ್ ಕೋಸ್ಟನ್ನ ನೀವು ನೋಡಲೇಬೇಕು. ಮೈ ಫೇವ್ರೆಟ್. ಓಕೆ, ಎವ್ರಿ ಸಂಸ್ಥಾಪಕರಾಗಿರುವಂತಹ ಶ್ರೀ ಕೆ ನಾಗರಾಜ್ ಅಡಿಗ ಸರ್ ಅವರನ್ನ ಬರಮಾಡ್ಕೊಳ್ತಾ ಇದೀವಿ. ಕಳೆದ 30 ವರ್ಷಗಳಿಂದ ಎಲ್ಲರಿಗೂ ಕೂಡ ಅಡಿಗಾಸ್ ಹಾಗೆ 143 ವರ್ಷದ ನಂತರ 144ನೇ ವರ್ಷದಲ್ಲಿ ಕುಂಭಮೇಳ ನಡೀತಾ ಇದೆ. ಅದು ಈ ಕೈಪಿಡಿಯಲ್ಲಿಲ್ಲ. ಆ ಪ್ರವಾಸಗಳು, ಆ ಪ್ರವಾಸದ ಎಲ್ಲ ಲಕ್ಸುರಿ ಪ್ಯಾಕೇಜಸ್ ಬೇಕಾದರೂ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಸಿಬ್ಬಂದಿಯವ್ರನ್ನ ವಿಚಾರಿಸ್ಬೋದು. ಈಗ ಆಲ್ರೆಡಿ ನಾವು 150-200 ಜನಕ್ಕೆ ಬುಕ್ಕಿಂಗ್ ಆಗಿದೆ ಅಂತ ಅನಿಸುತ್ತೆ. ಅದು ಸಹ ನಿಮಗೆ ಮಹಾಕುಂಭಮೇಳದ್ದು ಪ್ರವಾಸ ಬೇರೆ, ಅದಕ್ಕೂ ಸಹ ಪ್ಯಾಕೇಜ್ ಇದೆ. ಇನ್ನೊಂದು ವಿಶೇಷವಾಗಿದ್ದು ಅಂತ ಹೇಳಿದರೆ, ದರ್ಶನ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೈಲಾಶ್ ದರ್ಶನ ಅಂತ ಹೇಳಿದರೆ ನೋ ಟ್ರೆಕ್ಕಿಂಗ್ ಅಥವಾ ಏನೂ ಇಲ್ಲ, ಎಲ್ಲರೂ ಹೋಗಬಹುದಾದಂಥ ಪ್ರವಾಸ ಇದು. ವಿಮಾನದಲ್ಲೇ ಕರ್ಕೊಂಡು ಹೋಗ್ತೇವೆ. ಚೈನಾದ ಪರ್ಮಿಟ್ ತಗೊಂಡು ನಾವು ಒಂದು ವಿಮಾನದಲ್ಲಿ 35 ಜನವನ್ನ ನೇಪಾಳಗಂಜಿಂದ ತಗೊಂಡೋಗಿ ವಿಮಾನದಲ್ಲೇ ನೋಡಿಕೊಂಡು ಬರುವಂಥದ್ದು ಪ್ರವಾಸ ಕೈಲಾಶ ದರ್ಶನ ಅಂತ ಫ್ಲೈಟಲ್ಲಿ. ಇದಕ್ಕೆ ಎಲ್ಲ ಏಜಿನವರು ಭಾಗವಹಿಸ್ಬೋದು. ಕೈಲಾಶ ದರ್ಶನ ಇದು ನಾವು ಆ್ಯಕ್ಚುಲಿ ಕೈಲಾಸ ಅಂದರೆ 70 ಇಯರ್ಸ್, ಅಮರನಾಥ್ ಅಂದರೆ 70-75 ಈ ಥರ ಏಜ್ ಎಲ್ಲ ಲಿಮಿಟ್ ಇದೆ. ಬಟ್ ಇದಕ್ಕೆ ವಿಮಾನದಲ್ಲಿ ಹೋಗುವಂಥದ್ದು ಆದ್ದರಿಂದ ದರ್ಶನ ಮಾಡೋದು, ಗರ್ಭಗುಡಿಯಲ್ಲಿ ದೇವರನ್ನ ಹೇಗೆ ನೋಡ್ತೀವಿ ಹಾಗೆ ವಿಮಾನದಲ್ಲಿ ಕೂತ್ಕೊಂಡು ಒಂದು ನಮಸ್ಕಾರ ಮಾಡಿ ಬರುವಂಥದ್ದು, ಮತ್ತು ಆ ಪ್ರದೇಶವನ್ನು ನೋಡುವಂಥ ಒಂದು ವ್ಯವಸ್ಥೆ. ಹಾಗೆ